ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಫೀವರ್ ಬಂದಿತ್ತು ಲೈಟಾಗೆ. ಯಾಕಪ್ಪ ಅಂದರೆ ನಿನ್ನೆ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಅವಳು ಕೆಮ್ಮೆಲ್ಲ ಮಾಡ್ಕೊಂಡಿದ್ಲು. ಹಂಗಾಗಿ ಇವತ್ತು ಸ್ವಲ್ಪ ಜ್ವರನೂ ಕೂಡ ಬಂದಿತ್ತು. ನಿನ್ನೆ ಕೆಮ್ಮಿತ್ತು, ಕೆಮ್ಮಿಗೆ ಸಿರಪ್ ಎಲ್ಲ ಹಾಕಿ ಕ್ಲಿಯರ್ ಆಗಿತ್ತು ಅಂದ್ಕೊಂಡೆ. ಬೆಳಗ್ಗೆ ನೋಡಿದ್ರೆ ಜ್ವರ ಕೂಡ ಬಂದಿತ್ತು. ಸೊ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಸೊ ಓಕೆ ಪರವಾಗಿಲ್ಲ ಅಂತೇಳ್ಬಿಟ್ಟು ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅವಳಿಗೆ ಬೇಗನೆ ತಿಂಡಿಗೆ ಮತ್ತೆ ರೆಡಿ ಮಾಡಿದೆ. ದೋಸೆ ಹಾಕ್ಬಿಟ್ಟು ತಿನ್ನಪ್ಪ ಅಂತ ತೊಗೊಂಡೋದ್ರೆ ಅವಳು ತಿನ್ನೋಕ್ಕೆ ಊಟ ನೋಡಿದ್ರೆ ವಾಮಿಟ್ ಮಾಡೋ ರೇಂಜಲ್ಲಿ ಆಡ್ತಾಯಿದ್ಲು. ಸೊ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ಅವಳು ಎದ್ದು ಆಟ ಆಡ್ಕೊಂಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಎಲ್ಲ ತಾಯಂದ್ರಿಗೂ ಅಷ್ಟೇ, ಮಕ್ಕಳು ಅಂದ್ರೇ ಮಕ್ಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೇ ತಾಯಂದ್ರಿಗೆ ತುಂಬ ಆತಂಕ ಆಗುತ್ತೆ. ಅದೇ ಥರನೇ ನನಗೂ ಅವಳು ಒಂದೆರಡು ತುತ್ತಿ ತಿಂದು ಬೇಡ ಬೇಡ ಅಂತ ಹಠ ಮಾಡ್ತಿದ್ಲು. ಅವಳಿಗೆ ಯಾಮಾರಿಸ್ಬಿಟ್ಟು ಒಂದು 4 ಹಂಗೂ ತಿನ್ನಿಸಿದ್ವಿ. ಮನೆ ತುಂಬ ಖುಷಿಯಾಗಿ ಓಡಾಡ್ಕೊಂಡು ಇದ್ದವಳು ಒಂದು ಸ್ವಲ್ಪ ಹುಷಾರು ತಪ್ತಿದ್ಲು ಅಂದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ. ಯಾರ ಹತ್ರನೂ ಮಾತಾಡಲ್ಲ. ತುಂಬ ಸೈಲೆಂಟಾಗಿ ಯಾವಾಗಲೂ ಮುದುಕ್ರ ಥರ ಹೊಚ್ಕೊಂಡೆ ಮಲಗಿರ್ತಾಳೆ. ಸ್ವಲ್ಪ ಜ್ವರ ಬಂತು ಅಂದರೆ ಅವಳಿಗೆ ಏನೇನೋ ಕತೆ ಹೇಳ್ಕೊಂಡು ಸ್ವಲ್ಪ ತಿನ್ನಿಸ್ಬಿಟ್ಟು ಸಿರಪ್ಸ್ ಎಲ್ಲ ಕುಡಿಸ್ದೆ. ಏನೋ ಮಾಡಿ ಸಿರಪ್ಸ್ ಎಲ್ಲ ಕುಡಿಸ್ಬಿಟ್ಟು ಸರಿ ಮಲಗ್ತೀನಿ ಮಮ್ಮಿ ನಾನು ಅಂತಂದ್ಲು. ಸರಿ ಅವಳಿಗೆ ಮಲಗಕ್ಕೆ ಬಿಟ್ಬಿಟ್ಟು ನನಗೆ ತುಂಬ ಏರ್ ಫಾಲ್ ಆಗ್ತಾಯಿತ್ತು. ಹಂಗಾಗಿ ತಲೆಗೆ ಏನಾದರೂ ಹಚ್ಕೋಬೇಕಂತೇಳ್ಬಿಟ್ಟು ನಾನೇ ಹೋಮ್ ರೆಮಿಡಿ ರೆಡಿ ಮಾಡಿಕೊಂಡು ತಲೆಗೆಲ್ಲ ಹಚ್ಕೊಂಡು ಅದನ್ನು ಒಂದು 2 ಅವರ್ ಬಿಟ್ಕೊಂಡ್ಮೇಲೆ ತಲೆ ಸ್ನಾನ ಮಾಡ್ಕೊಳ್ಳೋದು ನಾನು ಯಾವಾಗ್ಲೂ. ಸೊ ಇದು ಹೋಮ್ ರೆಮಿಡಿನೇ, ಮನೇಲಿ ಸಿಗೋ ಐಟಮ್ಸ್ನೇ ರುಬ್ಬಿ ತಲೆಗೆ ಹಚ್ಕೊತಾ ಇರೋದು ನಾನು. ಬೇರೆ ಏನು ಕೆಮಿಕಲೆಲ್ಲ ಯೂಸ್ ಮಾಡಿ ರೆಡಿ ಮಾಡ್ಕೊಂಡಿಲ್ಲ. ಯಾವುದೇ ಕೆಮಿಕಲ್ ಕೂಡ ಮಿಕ್ಸಿಂಗ್ ಮಾಡಿಲ್ಲ ನಾನು. ನ್ಯಾಚುರಲ್ಲಾಗೆ ಮನೇಲಿ ಸಿಗೋ ಐಟಮ್ಸಿಂದಲೇ ನಾನು ಏರ್ ಫಾಲ್ ಆಗೋದನ್ನ ಅವಾಯ್ಡ್ ಮಾಡಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗೆ ಆದಷ್ಟು 90% ರಿಸಲ್ಟ್ ಸಿಕ್ಕಿದೆ. ನಿಮಗೂ ಬೇಕಾದರೆ ಹೇಳಿ ವೀಡಿಯೋ ಮಾಡಾಕ್ತೀನಿ, ನೀವು ಫಾಲೋಅಪ್ ಮಾಡ್ಕೊಂಡು ಹೋಗಿ. ಏರ್ ಫಾಲ್ ನಿಜವಾಗ್ಲೂ ಖಂಡಿತವಾಗೂ ಕಡಿಮೆ ಆದೇ ಆಗುತ್ತೆ, ಅಲ್ಲೇನು ಡೌಟ್ ಇಲ್ಲ ಕಡಿಮೆ ಆಗೋದ್ರಲ್ಲಿ. ಸೊ ಹಾಗಾಗಿ ನಾನು ವೀಕ್ಲಿ 1 ಟೈಮು ಫಾಲೋಅಪ್ ಮಾಡ್ತೀನಿ. ನೋಡಿ ನೀಟಾಗಿ ಅಪ್ಲೈ ಮಾಡಿ 2 ಅವರ್ ಬಿಟ್ಟಮೇಲೆ ಸ್ನಾನ ಮಾಡ್ಕೊತೀನಿ. ಆ 2 ಅವರ್ ಗ್ಯಾಪಲ್ಲಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಸೊ ಹಾಗಾಗಿ ಕಿಚನ್ ಬಂದು ನೋಡಿದ್ರೆ ಬೆಳಗ್ಗೆ ತಿಂಡಿ ಮಾಡಿದ್ದು ಪಾತ್ರೆಗಳೆಲ್ಲ ಹೇಗೆ ಬಿದ್ದಿತ್ತು. ಯಾಕಂದರೆ ನನ್ನ ಮಗಳಿಗೆ ಹುಷಾರಿಲ್ಲದ ಕಾರಣ ನಾನು ಕಿಚನ್ಗೆ ಹೋಗೋಕ್ಕಾಗಲಿಲ್ಲ ಬೇಗವ. ಸೊ ಹಾಗಾಗಿ ಇವಾಗ ಅವ್ರನ್ನೆಲ್ಲ ಮಲಗಿಸಿ ಆದಮೇಲೆ ಬಂದು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಬೇಗ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಯಿಂದ ಕಸಗಳೆಲ್ಲ ಗುಡಿಸ್ಕೊಂಬಂದು ನೆಲನೂ ಒರೆಸ್ಕೊಂಬಂದು ಅವಳು ಎದ್ಬಿಟ್ಟು ಬಂದು ನೋಡ್ತೀನಿ. ಬಂದು ನೋಡಿದ್ರೆ ಅವಳು ಇನ್ನೂ ಮಲ್ಕೊಂಡೇ ಇದ್ಲು. ಸುಮಾರು 1 ಅವರ್ ಆಗೋಯ್ತು ನಾನು ಅಡುಗೆ ಮನೆಗೆ ಕ್ಲೀನಿಂಗಿಗೆ ಹೋಗಿ. ಬಂದು ನೋಡ್ತೀನಿ ಎಚ್ಚರ ಇಲ್ದಂಗೆ ಮಲ್ಕೊಂಡೇ ಇದ್ಲು ಪಾಪಚ್ಚಿ. ಅಂದರೆ ಸಿರಪ್ಸ್ ಎಲ್ಲ ಹಾಕಿದ್ನಲ್ಲ. ಸೊ ಹಾಗಾಗಿ ಅವಳು ಕೂಡ ಮಲಗಿದ್ಲು. ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕಿತ್ತು. ಹಂಗಾಗಿ ಅದು ಬಂದುಬಿಟ್ಟು ಸ್ವಲ್ಪ ಹೊತ್ತು ಅವಳು ಅಯ್ಯ ಅನ್ಸಿದ್ರೆ ಅವಳು ಎದ್ದಣ್ಲಿಲ್ಲ. ಜೊತೇಲಿ ನೋಡಿ ಗೊಂಬೆನೂ ಇಟ್ಕೊಂಡು ಮಲ್ಕೊಂಡಿದ್ದಾಳೆ. ಜೊತೇಲಿ ನಾನಿರೋ ಥರನೇ ಫೀಲ್ ಮಾಡಿ ಮಲಗ್ತಾಳೆ. ಕೈ ಹಿಂಗೆ ಹಾಕ್ಕೊಂಡ್ಬಿಟ್ಟೆ ಮಲಗಬೇಕು ಯಾವಾಗ ಮಲಗಿದ್ರೂ. ಹೆಣ್ಮಕ್ಳು ಹುಟ್ಟಿದಾಗಲೇ ತಾಯ್ತನ ಕಂಡ್ಕೊಂಬಂದಿರ್ತಾರೆ ಅನಿಸುತ್ತೆ. ಹೆಣ್ಣು ಅಂತ ಹುಟ್ಟಿದೆ ಅಂದರೆ ಅದೊಂದು ಗೊಂಬೆ ಜೊತೆ ಆಟ ಆಡ್ಕೊಂಡೆ ಅದು ಒಂದು ತಾಯಿ ಥರನೇ ರಿಯಾಕ್ಟ್ ಮಾಡುತ್ತೆ ಗೊಂಬೆಗೆ. ನಾವು ಅವಳಿಗೆ ಏನು ರಿಯಾಕ್ಟ್ ಮಾಡ್ತೀವಿ ಅದೇ ಥರನೇ ಅವಳು ರಿಯಾಕ್ಟ್ ಮಾಡ್ತಾಳೆ. ಸೊ ಅದು ಎಲ್ಲ ಮಕ್ಳಿಗೂ ಹಾಗೇ ಬಂದುಬಿಡುತ್ತೆ ಬ್ಲಡ್ಡಲ್ಲೇ ಅದು ಹೆಣ್ಮಕ್ಳಂದಮೇಲೆ. ನಾನು ಸ್ನಾನಕ್ಕೆ ಹೋಗಿ ಬಂದರೂ ನನ್ನ ಮಗಳಿನ್ನ ಎದ್ದೇ ಇರಲಿಲ್ಲ, ಮಲ್ಕೊಂಡೇ ಇದ್ಲು. ನನಗೆ ಇವಾಗ ಬೋರ್ ಆಗ್ತಾಯಿತ್ತು, ಒಬ್ಬಳೇ ದಿನಲ್ಲ ಅಂತೇಳ್ಬಿಟ್ಟು ಹೋಗಿ ಎಬ್ಬಿಸೋಣ ಅಂತ ಹೋದರೆ ನೋಡಿ ಗೊಂಬೆ ಹೆಂಗೆ ತಪ್ಕೊಂಡು ಮಲ್ಕೊಂಡಿದ್ದಾಳೆ. ಜೊತೆಲಿ ನಾನಿದ್ರೆ ನನ್ನ ಹೀಗೆ ತಪ್ಕೊಂಡು ಮಲಗುತ್ತೆ. ಸೊ ನಾನಿಲ್ಲ ಅನ್ನೋ ಕಣಕ್ಕೆ ಗೊಂಬೆ ತಪ್ಕೊಂಡು ಮಲ್ಕೊಂಡಿದ್ದಾಳೆ. ಅದು ಗೊಂಬೆನೇ ಅವಳು ಪಾಪು ಆಗಿರುತ್ತೆ ಯಾವಾಗ್ಲೂ. ಅವ್ರ ಮಿಸ್ಸು ಬೆಳಗ್ಗೆನೇ ಫೋನ್ ಮಾಡಿದರು, ಕ್ಲಾಸಿಗೆ ಯಾಕೆ ಬಂದಿಲ್ಲ ವೈದಿಕ ಕಳಿಸ್ಕೊಡಿ ಅಂತೇಳ್ಬಿಟ್ಟು. ಸೊ ಅವಳಿಗೆ ಫೀವರ್ ಇರೋ ಕಾರಣಕ್ಕೆ ನಾನು ಕಳಿಸ್ಕೊಡೋಕ್ಕಾಗಿರಲಿಲ್ಲ. ಅವಳಿಗೆ ಇನ್ಫಾರ್ಮ್ ಮಾಡೋದು ನನಗೆ ಮರ್ತೋಯ್ತು. ಮತ್ತು ಆ್ಯನ್ಯುವಲ್ ಡೇ ಇದೆ ಅಂತೇಳ್ಬಿಟ್ಟು ಡ್ಯಾನ್ಸ್ ಏನೋ ಕೋಚಿಂಗ್ ಕೊಡ್ತಾಯಿದ್ರು ಅವ್ರ ಸ್ಕೂಲಲ್ಲಿ. ಸೊ ಹಾಗಾಗಿ ಪ್ರಾಕ್ಟೀಸ್ ಇದೆ ಕಳಿಸ್ಕೊಡಿ ಬೇಗ ಅಂತೇಳ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಅವರು ಮಿಸ್ಸು. ಇಲ್ಲ ಇವತ್ತು ಕಳ್ಸೋಕ್ಕಲ್ಲ ನಾಳೆ ಕಳಿಸ್ತೀನಿ ಅಂತೇಳ್ಬಿಟ್ಟು ಸುಮ್ಮನೆ ಆಗೋದೆ ನಾನು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೀಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಬಾಯ್ ನಾಳೆ ಸಿಗೋಣ.